ನಮ್ಮ ಸರ್ಕಾರ ಈಗಾಗಲೇ ನಾನು ಮೊದಲೇ ಹೇಳಿದ್ದೆ ನಾವು ಯಾರು ಸಮರ್ಥನೆ ಮಾಡಿಲ್ಲ. ಇವತ್ತಿದು ಮಾಧ್ಯಮದ ಸೃಷ್ಟಿ. ನಾವು ಮೊದಲೇ ಹೇಳಿದ್ದೇವೆ, ಯಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ, ಇವತ್ತು ಅಂಥವರಿಗೆ ದಮನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಅತ್ಯಂತ ಇವತ್ತು ಕಠಿಣವಾಗಿ ಅದನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದ ಪ್ರಕಾರ ನಡೆದುಕೊಂಡಿದ್ದೇವೆ. ಆರೋಪಿಗಳಿಗೆ ಬಂಧನ ಆಗಿದೆ, ತನಿಖೆ ಆಗ್ತದೆ. ತನಿಖೆಯಲ್ಲಿ ಯಾರ್ಯಾರಿದ್ದಾರೆ, ಅದರಿಂದ ಯಾರು ಕೈವಾಡಿದೆ, ಯಾರು ಮಾಡಿಸಿದ್ದಾರೆ, ಇವತ್ತು ಅವೆಲ್ಲದರ ಬಗ್ಗೆ ಇವತ್ತು ತನಿಖೆ ಆಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯಾರು ಹಸ್ತಕ್ಷೇಪ ಮಾಡಿದ್ರೆ ಬಂಧನ ಯಾಕೆ ಆಗ್ತಿತ್ತು? ಬೇರೆ ರೀತಿಯಲ್ಲಿ ತಿರುವು ಕೊಡ್ಬೋದಾಗಿತ್ತಲ್ಲ. ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥದ್ದು, ತ್ಯಾಗ ಮಾಡಿದ್ದಂಥದ್ದು, ಬಲಿದಾನ ಮಾಡಿದ್ದಂಥದ್ದು. ಆ ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ. ನೋಡಿ, ಹಿಂದೆ ಎಲ್ಲ ಬಿಜೆಪಿಯವರೇ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು ನೀವು ನೋಡಿದಿರಿ, ಪತ್ರಿಕೆಯಲ್ಲಿ ನೋಡಿದಿರೇ ಇಲ್ಲ. ಇವತ್ತು ಅಂಥವ್ರಿಗೆ ಲೋಕಸಭೆ ಸದಸ್ಯತ್ವ ಕೊಟ್ಟಿದ್ದು ನೋಡಿದಿರಿ. ಇವತ್ತು ಏನು ಹೇಳ್ತೀರಿ? ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಯಾವಾಗ ಆಯಿತು? ಇವತ್ತು ವಿಮಾನ ಅಪಹರಣ ಯಾರ ಕಾರ್ಯಕಾಲದಲ್ಲಿ ಆಯಿತು? ವಿಮಾನ ಅಪಹರಣ ಆಗಿದ್ದಾಗ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿದ್ರು. ಒಬ್ಬ ಈ ದೇಶದ ಒಂದು ಜಸ್ವಂತ್ ಸಿಂಗ್ ರವ್ರ ಜೊತೆಲಿ ಹೋಗಿ ಆ ಎಲ್ಲ ಭಯೋತ್ಪಾದಕರನ್ನು ಪಾಕಿಸ್ತಾನದವ್ರಿಗೆ ಇವತ್ತು ವಾಪಸ್ ಕೊಟ್ಟರು. ಅದೇ ಭಯೋತ್ಪಾದಕ ಬಾಂಬೆ ಬ್ಲಾಸ್ಟ್ ಮಾಡಿಸ್ದ, ನೋಡಿದ್ರಾ? ಬಾಂಬೆ ದಾಳಿ ಆಯಿತು. ಅದ್ರ ಬಗ್ಗೆ ಮಾತಾಡಲ್ವಾ? ನೈತಿಕತೆ ಇದೆಯಾ ನಿಮಗೆ? ನಾವು ಈ ದೇಶದ ಏಕತೆ, ಅಖಂಡತೆ, ಸಮಗ್ರತೆಗಾಗಿ ರಕ್ತ ಕೊಟ್ಟಿದ್ದೇವೆ, ತ್ಯಾಗ ಮಾಡಿದ್ದೇವೆ. ಮತ್ತು ಯಾರೇ ಇಂಥ ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿದ್ರು ಕ್ರಮ ತಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ನೋಡಿ, ನಾಸಿರ್ ಹುಸೇನ್ ಸಮರ್ಥನೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಇವತ್ತು ನಾಸಿರ್ ಹುಸೇನ್ ಅವರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ. ಸಂವಿಧಾನ, ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಇದರಲ್ಲಿ ಭಾಗಿಯಾಗ್ತಾರೆ? ರಾಜಕೀಯ ದುರುದ್ದೇಶ ಎಷ್ಟು ಮಟ್ಟಿಗೆ ಹೋಗಿದೆ ನಿಮಗೆ? ಇವತ್ತು ಒಂದು ಸಮುದಾಯವನ್ನು ಗುರಿಯನ್ನಾಗಿಟ್ಟುಕೊಂಡು ಇವತ್ತು ನೀವೇನು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದೀರಿ, ಅದು ಖಂಡನೀಯ ಇದೆ. ನೋಡಿ, ಯಾರೇ ಆರೋಪಿಗಳು ಎಲ್ಲೇ ಅಡಗಿದ್ರು ಅವರಿಗೆ ಇವತ್ತು ಪತ್ತೆ ಹಚ್ಚಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.